ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬದಲಾವಣೆಗಳಾಗ್ತಾ ಇದೆ. ಈ ಹಿನ್ನೆಲೆ ಇದೀಗ ಬೆಂಗಳೂರಿಗೆ ವಾಪಸ್ ಬರ್ತಿದ್ದಾರೆ ಕಾಂಗ್ರೆಸ್ ಸಚಿವರು. ಅದರಲ್ಲೂ ಕೂಡ ನಿನ್ನೆ ಹಲವು ಸಚಿವರು 40ಕ್ಕೂ ಹೆಚ್ಚು ಶಾಸಕರು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ರು. ಆ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಸಿಎಂ ಸ್ಥಾನ ಬಿಡಲು ಸಿದ್ದರಾಮಯ್ಯ ಟೀಮ್ ಈಗ ಹಲವು ಷರತ್ತುಗಳನ್ನು ಇಡ್ತಾ ಇದೆ. ಡಿಕೆಶಿ ಸಿಎಂ ಸಂಪುಟದಲ್ಲಿ 4 ಡಿಸಿಎಂಗಳ ಹೆಸರೀಗ ಕೇಳಿ ಬರ್ತಾ ಇದೆ. ದಲಿತ, ಅಲ್ಪಸಂಖ್ಯಾತ, ಲಿಂಗಾಯತ, ಒಬಿಸಿ ಡಿಸಿಎಂ ಆಗಬಹುದಾ? ಸಿದ್ದು ಹೇಳಿದ 20ಕ್ಕೂ ಹೆಚ್ಚು ಮಂದಿಗೆ ಮಂತ್ರಿ ಸ್ಥಾನ ಸಿಗುತ್ತಾ? ಹೈಕಮಾಂಡ್ ಒಪ್ಕೊಳ್ಳುತ್ತಾ ಇದಕ್ಕೆ? ಡಿಕೆಶಿ ಸಂಪುಟಕ್ಕೆ ಯತೀಂದ್ರ ಡಿಸಿಎಂ ಜೊತೆ ಪ್ರಮುಖ ಖಾತೆಯನ್ನ ಕೇಳಿದ್ದಾರೆ. ಡಿಕೆಶಿ ಸಿಎಂ ಆದ್ರೆ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಪಟ್ಟ. ಹೀಗೆ ಸಿಎಂ ಸ್ಥಾನ ಬಿಡಲು ಸಿದ್ದರಾಮಯ್ಯ ಟೀಮ್ ಈಗ ಹಲವು ಷರತ್ತುಗಳನ್ನ ಇಟ್ಕೊಂಡಿದೆ. ಇದು ರೈಟ್ ಟೈಮ್ ಅಲ್ವಾ? ಅದಕ್ಕೋಸ್ಕರ ಡಿಕೆಶಿ ಸಿಎಂ ಸಂಪುಟದಲ್ಲಿ 4 ಡಿಸಿಎಂಗಳು, ದಲಿತ, ಅಲ್ಪಸಂಖ್ಯಾತ, ಲಿಂಗಾಯತ ಹಾಗೂ ಒಬಿಸಿ ಡಿಸಿಎಂ. ಸಿದ್ದು ಹೇಳಿದ 20ಕ್ಕೂ ಹೆಚ್ಚು ಮಂದಿಗೆ ಮಂತ್ರಿ ಸ್ಥಾನ ಸಿಗುತ್ತಾ? ನಿಜವಾಗ್ಲೂ ಕೂಡ 20ಕ್ಕೂ ಹೆಚ್ಚು ಮಂತ್ರಿ ಸ್ಥಾನಗಳನ್ನ ಕೊಡ್ಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿಜವಾಗ್ಲೂ ಒಪ್ಕೊಳ್ಳುತ್ತಾ ಅಂತ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ ಈಗ. ಕಾರಣ ಏನು ಅಂತಂದ್ರೆ ಇದು ಸರಿಯಾದಂತ ಸಮಯ, ಇದು ರೈಟ್ ಟೈಮ್. ಹೌದು, ಇಂಥ ಷರತ್ತುಗಳನ್ನ ಇಟ್ಟು ಎಲ್ಲವೂ ಕೂಡ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಇದು ರೈಟ್ ಟೈಮ್. ಹಾಗಾಗಿ ಈಗ ನಾಳೆ ರಿಸೈನ್ ಮಾಡ್ಲಿಕ್ಕೆ ಮುಂದಾಗಿರುವಂತಹ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಟೀಮ್ ಈಗ ಇಷ್ಟೊಂದು ಷರತ್ತುಗಳನ್ನ ಇಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ಬಿರುಸಿನ ಚಟುವಟಿಕೆ ಆಗ್ತಾ ಇದೆ. ಹಾಗಾಗಿ ಈ ಹಿನ್ನೆಲೆ ಈಗ ದೆಹಲಿಗೆ ಹೋಗಿರುವಂತಹ ಎಲ್ಲಾ ಸಚಿವರು, ಶಾಸಕರು ಈಗಾಗಲೇ ವಾಪಸ್ ಬೆಂಗಳೂರು ಹತ್ರ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ 20ಕ್ಕೂ ಹೆಚ್ಚು ಮಂತ್ರಿ ಸ್ಥಾನಗಳನ್ನ ಕೇಳಿದ್ದಾರಂತೆ. ಬಟ್ ಇದು 20ಕ್ಕೂ ಹೆಚ್ಚು ಮಂದಿಗೆ ಮಂತ್ರಿ ಸ್ಥಾನ ಕೊಡ್ಲಿಕ್ಕೆ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಪ್ಕೊಳ್ಳುತ್ತಾ ಅಥವಾ ಇಲ್ವಾ ಅನ್ನೋದು ಕೂಡ ಬಹಳ ಯಕ್ಷ ಪ್ರಶ್ನೆ ಇದೆ. ಕಾರಣ ಏನು ಅಂತಂದ್ರೆ 20 ಮಂತ್ರಿ ಸ್ಥಾನ ಅಂತಂದ್ರೆ ಸುಮ್ಮನೆ ಆಗೋದಿಲ್ಲ. ಅದರಲ್ಲಿ ಯಾವ್ಯಾವ ಮಂತ್ರಿ ಸ್ಥಾನ ಅಥವಾ ಯಾವ್ಯಾವ ಖಾತೆಗಳನ್ನ ಕೇಳಿದ್ದಾರೆ, ಯಾರ್ಯಾರ ಹೆಸರನ್ನ ಕೊಟ್ಟಿದ್ದಾರೋ ಸಿಎಂ ಅದು ಕೂಡ ಗೊತ್ತಿಲ್ಲ. ನಿನ್ನೆ ಯಾವಾಗ 7 ಗಂಟೆ ಆದ ನಂತರ ಒಂದು ಸೀಕ್ರೆಟ್ ಆಗಿ ತಮ್ಮ ಆಪ್ತರ ಜೊತೆ ಸಭೆ ಮಾಡಿದ್ರು ಸಿದ್ದರಾಮಯ್ಯ ಅವರು, ಒಂದು ಸೀಕ್ರೆಟ್ ಮೀಟಿಂಗ್ ಮಾಡ್ತಾರೋ ಆ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಚರ್ಚೆ ಆಗಿದೆಯಂತೆ. ಚುನಾವಣೆಗಳಿದಾವೆ. ನಮಗೆ 7 ನಾಮಿನೇಷನ್ ಅಂತ ಇದು ನಿನ್ನೆ ಬೆಳವಣಿಗೆ ನಂತರ ಸರ್ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು, ಅವರ ಆಪ್ತರು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೊಳ್ತಾ ಇದ್ದಾರೆ ಸರ್, ಡಿಕೆ ಶಿವಕುಮಾರ್ ಸಿಎಂ, ಡಿಕೆ ಶಿವಕುಮಾರ್ ಸಿಎಂ ಅಂತ. ನೋಡಿ, ಅದು ನನಗೆಲ್ಲ ಗೊತ್ತಿಲ್ಲ, ನನಗದೆಲ್ಲ ಕೂಡ ಆಗೋದಿಲ್ಲ, ಅದನ್ನ ನಾನು ನೋಡಿಲ್ಲ. ನಾವು ಸಿದ್ದರಾಮಯ್ಯ ಜೊತೆಗೇನೆ ಇದ್ದೀವಿ. ನಾನು ಡಾಕ್ಟರ್ ಪರಮೇಶ್ವರ್ ಅವರು, KG ಜಾರ್ಜ್ ಅವರು, ಸುರೇಶ್ ಅವರು, ಮಹಾದೇವಪ್ಪ ಅವರು ಎಲ್ಲರೂ ಒಟ್ಟಿಗೆ ಇದ್ದೀವಿ. ಒಟ್ಟಿಗೆ ನಾವು ದಿಲ್ಲಿಗೆ ಹೋಗಿದ್ದೀವಿ, ಒಟ್ಟಿಗೆ ದಿಲ್ಲಿಂದ ಬಂದಿದ್ದೀವಿ. ಮುಖ್ಯಮಂತ್ರಿಗಳು ಹೋಗಿ ಬಹಳ ದೀರ್ಘಕಾಲ ಎಲ್ಲನೂ ಕೂಡ ಹೈಕಮಾಂಡ್ ಜೊತೆ ಚರ್ಚೆ ಆಗಿದೆ. ರಾಹುಲ್ ಗಾಂಧಿ ಅವ್ರ ಜೊತೆಗೆ, ವೇಣುಗೋಪಾಲ್ ಜೊತೆಗೆ, ACC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ, ಆಮೇಲೆ ಸುರ್ಜೇವಾಲಾ ಅವರೆಲ್ಲ ಚರ್ಚೆ ಮಾಡಿ ಕಡೆಗೆ ಬಂದವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ರಾಜ್ಯಸಭಾ ಚುನಾವಣೆ ಮತ್ತು MLC ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಬೇರೆ ಯಾವುದೇ ವಿಚಾರ ಚರ್ಚೆ ಆಗಿಲ್ಲ ಅಂತ ಹೇಳಿದಾರೆ. ಅದು ದಟ್ ಈಸ್ ಫೈನಲ್. ಅದಕ್ಕೆ ಚುನಾವಣೆಗಳಿದಾವೆ. ನಮಗೆ 7 ನಾಮಿನೇಷನ್ ಅಂತ ಇದು ನಿನ್ನೆ ಬೆಳವಣಿಗೆ ನಂತರ ಸರ್ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು, ಅವರ ಆಪ್ತರು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೊಳ್ತಾ ಇದ್ದಾರೆ ಸರ್, ಡಿಕೆ ಶಿವಕುಮಾರ್ ಸಿಎಂ, ಡಿಕೆ ಶಿವಕುಮಾರ್ ಸಿಎಂ ಅಂತ. ನೋಡಿ, ಅದು ನನಗೆಲ್ಲ ಗೊತ್ತಿಲ್ಲ, ನನಗದೆಲ್ಲ. ಹೀಗೆ ಬಹಳ ಸ್ಫೋಟಕವಾದಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ನಿಜವಾಗ್ಲೂ ಕೂಡ ಇದು ಶಾಕಿಂಗ್ ಅಂತ ಅನಿಸ್ತಾ ಇದೆ ಕೇಳಿಸ್ಕೊಂಡ್ರೆ. MB ಪಾಟೀಲ್ ಕೊಟ್ಟಿರುವಂತಹ ಹೇಳಿಕೆ ಅಂದ್ರೆ ಇಲ್ಲಿ ರಾಜ್ಯಸಭಾ ಚುನಾವಣೆ ಬಿಟ್ಟು ಇನ್ನ ಬೇರೆ ಯಾವುದೇ ಚರ್ಚೆನೇ ಆಗಿಲ್ಲ, ಅದೆಲ್ಲವೂ ಕೂಡ ಸುಳ್ಳು ಅಂತಿದ್ದಾರೆ. ಅದರಲ್ಲೂ ಕೂಡ ಆ ಒಂದು ಮೀಟಿಂಗ್ ಅಲ್ಲಿ ಇವರು ಕೂಡ ಭಾಗಿಯಾಗಿರ್ತಾರೆ. ಭಾಗಿಯಾಗಿ ಅಷ್ಟೊತ್ತು ಬೆಳಿಗ್ಗೆ 11 ಆರಂಭ ಆಗಿರುವಂತಹ ಒಂದು ಹೈ ವೋಲ್ಟೇಜ್ ಸಭೆ ಸಂಜೆ 7 ಗಂಟೆವರೆಗೂ ಕೂಡ ಈ ಒಂದು ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ ಸಂದರ್ಭದಲ್ಲಿ ಈ ಒಂದು ವಿಚಾರ ಚರ್ಚೆನೇ ಆಗಿಲ್ಲ. ಎಲ್ಲಾ ನಾಯಕರು ಕೂಡ ನಾವು ಅಲ್ಲೇ ಇದ್ವಿ, ಬಟ್ ಇದೆಲ್ಲವೂ ಕೂಡ ಸುಳ್ಳು, ಎಲ್ಲ ಊಹಾಪೋಹ ಅಂತಿದ್ದಾರೆ.